ಸಿಎಂ ಸರ್ ಏನು ಸ್ಟ್ಯಾಂಡ್ ಹೇಳೋದು, ರೈತರಿಂದ ಹೋರಾಟಗಾರರಿಂದ ಬಂದಿರೋ ಮನವಿನ ನಾವೆಲ್ಲರೂ ಪದೇ ಪದೇ ಸರ್ಕಾರದ ಗಮನಕ್ಕೆ ತರ್ತೀವಿ. ನಾವು ಮೊನ್ನೆ ಕೂಡ ನನ್ನ ಭೇಟಿ ಸಂದರ್ಭದಲ್ಲಿ ಕೂಡ ನಾವು ವಿಚಾರ ತಂದಿದ್ದೀವಿ. ಈಗ ಸರ್ಕಾರ ಅವ್ರ ನಿಲುವೇನು ಹೇಳ್ತಿದೆ, ಅದು ಅಂಡರ್ಗ್ರೌಂಡ್ ರೀಚಾರ್ಜ್ ಆಗಿರೋದ್ರಿಂದ ಮರುಪರಿಶೀಲಿಸ್ತೀವಿ ಅಂತ ಸಾಹೇಬ್ರ ಪದ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಮರುಪರಿಶೀಲಿಸ್ತಾರೆ. ಬಿಕಾಸ್ ಗೌರ್ಮೆಂಟ್ ಈಸ್ ಅ ಬಿಗ್ಗರ್ ಥಿಂಗ್. ದೊಡ್ಡವರು ಇಲ್ಲ ನಾನು ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸರ್, 3ನೇ ಹಂತದ ಶುದ್ಧೀಕರಣ ನಾನು ಎಲ್ಲರ ಜೊತೆ ನಾನು ಡಿಮ್ಯಾಂಡ್ ಮಾಡ್ತೀನಿ. ನೋಡಿ, ನಾನು ರೈತರ ಪರ ನಾನು ಡಿಮ್ಯಾಂಡ್ ಮಾಡ್ತೀನಿ, KH ಸಾಹೇಬರು ಮಾಡಿದ್ದಾರೆ. ಬಟ್ ಸರ್ಕಾರ ಅದನ್ನು ಮರುಪರಿಶೀಲಿಸ್ತೀವಿ ಅಂದಿದ್ದಾರೆ. ನೋಡೋಣ, ನಾವು ಇದನ್ನು ಪದೇ ಪದೇ ಸರ್ಕಾರದ ಮೇಲೆ ಒತ್ತಡ ತರ್ತೀವಿ. ಬಟ್ ಇನ್ನೊಂದು ಎತ್ತಿನೊಳೆ, ನಾನು ಮತ್ತೊಮ್ಮೆ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ, ಎತ್ತಿನೊಳೆ ನೀರನ್ನ ಇನ್ನು 2 ವರ್ಷದಲ್ಲಿ ಹರಿಸ್ತೀವಿ. ಖಂಡಿತವಾಗೂ 27 ಎತ್ತಿನೊಳೆ ನೀರು ಚಿಕ್ಕಬಳ್ಳಾಪುರಕ್ಕೆ ಕರೆಸೇ ನೆಕ್ಸ್ಟ್ ಎಲೆಕ್ಷನ್ಗೂ ಓಟ್ ಕೇಳ್ತೀವಿ. ಅಷ್ಟು ಭರವಸೆ ಇದೆ. 2 ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಡ್ರೀಮ್ ಇದೆ. ನಾನು 27ಕ್ಕೆ ನೋಡಿ, ಯೋಚನೆ ಮಾಡಿ, 22,000 ಕೋಟಿ ಅಂದರೆ ಅಷ್ಟು ಈಸಿನಾ? 17,000 ಕೋಟಿ ಅಷ್ಟು ಈಸಿನಾ? ಈಗ ಮುಗಿಸ್ತೀವಿ, ಇನ್ನೊಂದು 2 ವರ್ಷದಲ್ಲಿ ಮುಗಿಸ್ತೀವಿ. ನನಗೆ ನಂಬಿಕೆ ಇದೆ ನೀರು ಬರುತ್ತೆ. ಯಾಕೆಂದರೆ ಪ್ರಾಕ್ಟಿಕಲಿ ಗಮನಿಸಿದ್ದೀವಿ ಸರ್. ಮೇಜರಾಗಿ ನಾನು ನನ್ನ ಸರ್ಕಾರಕ್ಕೆ, ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಸಮಯದಲ್ಲಿ ಇಂಥದ್ದೊಂದು ಐತಿಹಾಸಿಕ ಹಿಸ್ಟಾರಿಕಲ್ ಮೂಮೆಂಟ್ ಇದು. ನನ್ನ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಮಾಧ್ಯಮದವರಿಗೆ ಧನ್ಯವಾದಗಳು. ಸಿಎಂ ಸರ್ ಏನು ಸ್ಟ್ಯಾಂಡ್ ಹೇಳೋದು, ರೈತರಿಂದ ಹೋರಾಟಗಾರರಿಂದ ಬಂದಿರೋ ಮನವಿನ ನಾವೆಲ್ಲರೂ ಪದೇ ಪದೇ ಸರ್ಕಾರದ ಗಮನಕ್ಕೆ ತರ್ತೀವಿ. ನಾವು ಮೊನ್ನೆ ಕೂಡ ನನ್ನ ಭೇಟಿ ಸಂದರ್ಭದಲ್ಲಿ ಕೂಡ ನಾವು ವಿಚಾರ ತಂದಿದ್ದೀವಿ. ಈಗ ಸರ್ಕಾರ ಅವ್ರ ನಿಲುವೇನು ಹೇಳ್ತಿದೆ, ಅದು ಅಂಡರ್ಗ್ರೌಂಡ್ ರೀಚಾರ್ಜ್ ಆಗಿರೋದ್ರಿಂದ ಮರುಪರಿಶೀಲಿಸ್ತೀವಿ ಅಂತ ಸಾಹೇಬ್ರ ಪದ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಮರುಪರಿಶೀಲಿಸ್ತಾರೆ. ಬಿಕಾಸ್ ಗೌರ್ಮೆಂಟ್ ಈಸ್ ಅ ಬಿಗ್ಗರ್ ಥಿಂಗ್. ದೊಡ್ಡವರು ಇಲ್ಲ ನಾನು ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸರ್, 3ನೇ ಹಂತದ ಶುದ್ಧೀಕರಣ ನಾನು ಎಲ್ಲರ ಜೊತೆ ನಾನು ಡಿಮ್ಯಾಂಡ್ ಮಾಡ್ತೀನಿ. ನೋಡಿ, ನಾನು ರೈತರ ಪರ ನಾನು ಡಿಮ್ಯಾಂಡ್ ಮಾಡ್ತೀನಿ, KH ಸಾಹೇಬರು ಮಾಡಿದ್ದಾರೆ. ಬಟ್ ಸರ್ಕಾರ ಅದನ್ನು ಮರುಪರಿಶೀಲಿಸ್ತೀವಿ ಅಂದಿದ್ದಾರೆ. ನೋಡೋಣ, ನಾವು ಇದನ್ನು ಪದೇ ಪದೇ ಸರ್ಕಾರದ ಮೇಲೆ ಒತ್ತಡ ತರ್ತೀವಿ. ಬಟ್ ಇನ್ನೊಂದು ಎತ್ತಿನೊಳೆ, ನಾನು ಮತ್ತೊಮ್ಮೆ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ, ಎತ್ತಿನೊಳೆ ನೀರನ್ನ ಇನ್ನು 2 ವರ್ಷದಲ್ಲಿ ಹರಿಸ್ತೀವಿ. ಖಂಡಿತವಾಗೂ 27 ಎತ್ತಿನೊಳೆ ನೀರು ಚಿಕ್ಕಬಳ್ಳಾಪುರಕ್ಕೆ ಕರೆಸೇ ನೆಕ್ಸ್ಟ್ ಎಲೆಕ್ಷನ್ಗೂ ಓಟ್ ಕೇಳ್ತೀವಿ. ಅಷ್ಟು ಭರವಸೆ ಇದೆ. 2 ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಡ್ರೀಮ್ ಇದೆ. ನಾನು 27ಕ್ಕೆ ನೋಡಿ, ಯೋಚನೆ ಮಾಡಿ, 22,000 ಕೋಟಿ ಅಂದರೆ ಅಷ್ಟು ಈಸಿನಾ? 17,000 ಕೋಟಿ ಅಷ್ಟು ಈಸಿನಾ? ಈಗ ಮುಗಿಸ್ತೀವಿ, ಇನ್ನೊಂದು 2 ವರ್ಷದಲ್ಲಿ ಮುಗಿಸ್ತೀವಿ. ನನಗೆ ನಂಬಿಕೆ ಇದೆ ನೀರು ಬರುತ್ತೆ. ಯಾಕೆಂದರೆ ಪ್ರಾಕ್ಟಿಕಲಿ ಗಮನಿಸಿದ್ದೀವಿ ಸರ್. ಮೇಜರಾಗಿ ನಾನು ನನ್ನ ಸರ್ಕಾರಕ್ಕೆ, ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಸಮಯದಲ್ಲಿ ಇಂಥದ್ದೊಂದು ಐತಿಹಾಸಿಕ ಹಿಸ್ಟಾರಿಕಲ್ ಮೂಮೆಂಟ್ ಇದು. ನನ್ನ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಮಾಧ್ಯಮದವರಿಗೆ ಧನ್ಯವಾದಗಳು.